ಸುಮ್ಮನೆ ದೇವರು ಪ್ರೀತಿಸ್ತಾರೆ, ನನಗೋಸ್ಕರ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಿದ್ದಾರೆ ಅಂತೆಲ್ಲ ಹೇಳ್ಕೊಂಡು, ಓದ್ಕೊಂಡು, ಹಾಡ್ಕೊಂಡು, ಬೂದಿ ಹಚ್ಕೊಂಡು, ಬೂದಿಲಿ ಕೂತ್ಕೊಂಡು ಶಿಲುಬೆ ಹಾದಿ ಮಾಡ್ಕೊಳ್ಳೋದ್ರಿಂದ ಜೀವಿತ ಬದಲಾಗೋದಿಲ್ಲ. ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಪ್ರೀತಿ ಮಾಡಿದ್ರು? ವೈ ಡಿಡ್ ಗಾಡ್ ಲವ್ ಮೀ ಸೋ ಮಚ್? ವೆನ್ ಐ ವಾಸ್ ಎ ಸಿನ್ನರ್, ನಾನು ಪಾಪಿ ಆಗಿದ್ರೂ ಕೂಡ, ಅಶುದ್ಧನಾಗಿದ್ರೂ ಕೂಡ, ದೇವರಿಗೆ ಶತ್ರು ಆಗಿದ್ರೂ ಕೂಡ, ಕೆಟ್ಟವನಾಗಿದ್ರೂ ಕೂಡ, ಆತ್ಮದಲ್ಲಿ ಸತ್ತು ದೇವರಿಂದ ದೂರವಾಗಿ ನಿತ್ಯ ಮರಣಕ್ಕೆ ಒಳಗಾಗಿದ್ರೂ ಕೂಡ ದೇವರು ನನ್ನನ್ನು ಅಷ್ಟಾಗಿ ಪ್ರೀತಿ ಮಾಡಿದ್ರಲ್ಲ. ಯಾಕೆ? why it is the reason that he loved me so much, that he offered his only son. ಯಾಕೆ? ಅಂಥದ್ದೇನಿದೆ ನನ್ನಲ್ಲಿ? ಥಿಂಕ್ ಮಾಡಬೇಕು. ಅದಾದ್ಮೇಲೆ ಆ ಪ್ರೀತಿಯನ್ನು ನಾವು ಅರ್ಥ ಮಾಡ್ಕೋಬೇಕು, ಅಕ್ಸೆಪ್ಟ್ ಮಾಡಬೇಕು. ಆಗ ಮಾತ್ರನೇ ನಮಗೆ ಮರಳಿ ಆ ಯೇಸುವನ್ನು ಪ್ರೀತಿ ಮಾಡ್ಲಿಕ್ಕಾಗತ್ತೆ. ಗಂಡ ಪ್ರೀತಿಸ್ತಾನೆ, ಗಂಡ ಒಳ್ಳೆಯವನೇ, ಆದರೆ ಹೆಂಡತಿ ಯಾವತ್ತು ಆ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು, ಆ ಪ್ರೀತಿಯನ್ನು ಸ್ವೀಕಾರ ಮಾಡಿಕೊಂಡು, ನಾನಿನ್ನು ಮುಂದೆ ಈ ಗಂಡನಿಗೋಸ್ಕರ ಬದುಕ್ತೀನಿ, ಕೊನೆಯ ತನಕ ಈತನಿಗೋಸ್ಕರ ಮಾತ್ರನೇ ನಾನು ಬದುಕ್ತೀನಿ ಅಂತ ಯಾವಾಗ ಹೆಂಡತಿ ವಾಕ್ಯ ಹೇಳುವ ಪ್ರಕಾರ ಸಬ್ಮಿಸಿವ್ ಅಂದ್ರೆ ಸ್ಲೇವ್ ಆಗಿ ಅಲ್ಲ. ಈ ಸಬ್ಮಿಷನ್ ಬರೋದು ಯಾವಾಗ ಗೊತ್ತಾ? ವೆನ್ ಶಿ ಟ್ರೂಲಿ ಅಂಡರ್ಸ್ಟ್ಯಾಂಡ್ಸ್ ದ ಲವ್ ಆಫ್ ಹರ್ ಹಸ್ಬೆಂಡ್ and experiences the love of the husband, she will be able to submit to her husband. ಯಾವಾಗ ಒಬ್ಬ ಹೆಂಡತಿ ತನ್ನ ಗಂಡನ ಪ್ರೀತಿಯ ಅನುಭವಿಸಿ ಬೆಂಡ್ ಹಾಕ್ತಾಳಲ್ವಾ, ಆ ಸಬ್ಮಿಷನ್ ಯೇಸು ಬಯಸ್ತಾ ಇರೋದು, ದೇವರು ಬಯಸ್ತಾ ಇರೋದು ನಾವು ಆ ರೀತಿಯಲ್ಲಿ ಸಬ್ಮಿಟ್ ಆಗಬೇಕು ಅಂತ. ಯಾವುದೋ ನಾಟ್ ಬೇಸ್ಡ್ ಆನ್ ಲಾ, we must be submitted to God, but based on his unconditional love and grace. He wants each one of us to be submissive to God. ದೇವರು ಬಯಸ್ತಾ ಇರೋದು ನಾವು ಯಾವುದೋ ಒಂದು ಬಲಾತ್ಕಾರದಿಂದ, ಒತ್ತಾಯದಿಂದ ಅಥವಾ ಭಯದಿಂದ, ಯಾವುದೋ ಒಂದು ನಿಯಮಕ್ಕೆ ಒಳಪಟ್ಟು ನಾವು ಗುಲಾಮರಾಗಿ ಬದುಕಬೇಕು ಅಂತ ದೇವರು ಬಯಸ್ತಾ ಇಲ್ಲ. ಆದ್ರೆ ಇವತ್ತು ನಾವು ಬದುಕ್ತಾ ಇರೋದು ಅದೇ ತರನೇ. ಇದು ಭಾನುವಾರ ಇದು ಮಾಡಲೇಬೇಕು, ಶುಕ್ರವಾರ ಇದು ಮಾಡಲೇಬೇಕು, ವಿಭೂತಿ ಬುಧವಾರ ಹೀಗೆ ಮಾಡಲೇಬೇಕು, ಶನಿವಾರ ಇದು ಮಾಡಲೇಬೇಕು, ಇದು ತಿನ್ನಬಾರ್ದು, ಇದು ಕುಡಿಬಾರ್ದು, ಇದು ಮುಟ್ಟಬಾರ್ದು, ಇದು ನೋಡಬಾರ್ದು, ಈ ರೀತಿ ಕೆಲವೊಂದು ನಿಯಮಗಳಿಗೆ ಬದ್ಧರಾಗಿ ಹೆದರ್ಕೊಂಡು ಹೇಡಿಗಳಾಗಿ ವಿ ಆರ್ ಅಂಡರ್ ಸ್ಲೇವರಿ. ಸೋ ಮಚ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಅಂಡ್ ಗಾಡ್ ಡಸಂಟ್ ಲೈಕ್ ದಟ್. ಯು ಕ್ಯಾನಾಟ್ ಲವ್ ಗಾಡ್ ಅಂಡರ್ ಲಾ, ಬಿಕಾಸ್ ಯು ಆರ್ ಎ ಸ್ಲೇವ್ ಅಂಡರ್ ದ ಲಾ. ಯಾವುದೇ ನಿಯಮ ಇರಲಿ, ನಿಯಮದ ಕೆಳಗಡೆ ಇರುವಾಗ ನೀವು ಗುಲಾಮರಾಗಿರ್ತೀರಿ, ನಿಮಗೆ ಪ್ರೀತಿ ಮಾಡೋಕ್ಕಾಗಲ್ಲ. ಯು ಆರ್ ಅಂಡರ್ ಫಿಯರ್ ಅಂಡ್ ಬಾಂಡೇಜ್, ಭಯದಲ್ಲಿ, ಬಂಧನದಲ್ಲಿರ್ತೀರಿ. ಯಾವಾಗ ನೀವು ನಿಜವಾಗ್ಲೂ ವೆನ್ ಯು ಕಮ್ ಅಂಡರ್ ದ ಗ್ರೇಸ್, ಯು ವಿಲ್ ಬಿ ಫ್ರೀ ಟು ಲವ್. ಯಾವಾಗ ನೀವು ಕೃಪೆ ಕೆಳಗಡೆ ಬರ್ತಿರೋ, ಧರ್ಮಶಾಸ್ತ್ರದ ಬಂಧನದಿಂದ, ನಿಯಮಗಳಿಂದ ಬೇರ್ಪಟ್ಟು ಬರ್ತಿರೋ, ದೆನ್ ಓನ್ಲಿ ಯು ಕ್ಯಾನ್ ಲವ್ ಗಾಡ್ ಫ್ರೀಲಿ, ಬೋಲ್ಡ್ಲಿ, ಕಾನ್ಫಿಡೆಂಟ್ಲಿ. ನಿಜವಾಗಲೂ ಧೈರ್ಯದಿಂದ, ಸ್ವತಂತ್ರವಾಗಿ ದೇವರನ್ನ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗೋದು ನಿಜವಾಗಲೂ ಕೃಪೆ ಕೆಳಗಡೆ ಬರುವಾಗ. ಅದಕ್ಕೆ ಸೇಂಟ್ ಪಾಲ್ ಹೇಳ್ತಾರೆ, ವಿ ಆರ್ ನಾಟ್ ಅಂಡರ್ ದ ಲಾ ಬಟ್ ಅಂಡರ್ ದ ಗ್ರೇಸ್. ನಾವು ಧರ್ಮಶಾಸ್ತ್ರದ ಕೆಳಗಡೆ ಇಲ್ಲ, ಇವತ್ತು ಕೃಪೆಯ ಅಧೀನದಲ್ಲಿದ್ದೇವೆ. ಸೊ ವಿ ಆರ್ ಫ್ರೀ, ನಾವು ಸ್ವತಂತ್ರರಾಗಿದ್ದೀವಿ. ವಿ ಕ್ಯಾನ್ ಲವ್ ಗಾಡ್ ಫ್ರೀಲಿ. ದೋಸ್ ಹೂ ಆರ್ ಅಂಡರ್ ಲಾ, ಯು ಕ್ಯಾನಾಟ್ ಲವ್ ಗಾಡ್. ದೋಸ್ ಆರ್ ಅಂಡರ್ ಗ್ರೇಸ್, ಯು ಕ್ಯಾನ್ ಲವ್ ಗಾಡ್. ಸಿಂಪಲ್. ಯಾರು ಕೃಪೆ ಕೆಳಗಡೆ ಇದ್ದೀರೋ ನಿಮಗೆ ಸ್ವತಂತ್ರವಾಗಿ ದೇವ್ರನ್ನ ಪ್ರೀತಿ ಮಾಡ್ಬೋದು. ಯಾರು ಧರ್ಮಶಾಸ್ತ್ರದ ಕೆಳಗಡೆ ಇದ್ದೀರೋ ದೇವ್ರನ್ನ ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದ್ದು ನಿಮಗೆ 90% ಯಾರಿಗೂ ಅರ್ಥ ಆಗಿಲ್ಲ ಅಂತ ನಂಗೆ ಗೊತ್ತು. ಆದರೆ ಇಲ್ಲಿ ವೆಬ್ಎಕ್ಸಲ್ಲಿ ಸುಮಾರು ಜನ ಇದ್ದಾರೆ, ಮತ್ತು ಆನ್ಲೈನಲ್ಲಿ ಸುಮಾರು ಜನ ಇದ್ದಾರೆ. ಅವ್ರಿಗೆ ಕೆಲವರಿಗಾದರೂ ಮುಂದಾದರೂ ಅರ್ಥ ಆಗಲಿ, ಇದು ಏನಂತ ಯೋಚನೆ ಆದರೂ ಮಾಡಲಿ ಅಂತ ಹೀಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ಬೇಬಿ ಸಿಟ್ಟಿಂಗಲ್ಲೇ ಕುಡ್ಕೊಂಡು ಹಾಲು ಕುಡ್ಕೊಂಡು, ಎಸಪ್ಪ ನೀನು ಒಳ್ಳೆಯವನಪ್ಪ, ನೀನು ಯಾವಾಗಲೂ ಹಾಲು ಕೊಡುವ ದೇವರಪ್ಪ ಅಂತ ಹಾಡ್ಕೊಂಡು ಸ್ತುತಿ ಮಾಡಿಕೊಂಡು ಹಾಗೆ ಸತ್ತೋಗ್ಬಿಡ್ತೀವಿ ಅಷ್ಟೇ. ಯಾವತ್ತು ಅವ್ರನ್ನ ಪ್ರೀತಿ ಮಾಡೋದು?
ಯಾವತ್ತು ಅವ್ರನ್ನ ಪ್ರೀತಿ ಮಾಡೋದು. ಅವ್ರನ್ನ ಪ್ರೀತಿ ಮಾಡದೆ ಬದುಕೋ ಜೀವನ ಅಲ್ಲ, ಮರಣ. ಮರಣ ಅಂದ್ರೆ ಏನು ಗೊತ್ತಾ? ಅದೇನೆ, ಪ್ರೀತಿ ಇಲ್ಲದ ಜೀವನವೇ ಮರಣ. ಲೈಫ್ ವಿತೌಟ್ ಲವಿಂಗ್ ಗಾಡ್ ಈಸ್ ಡೆತ್. ಮೆನಿ ಕ್ರಿಶ್ಚಿಯನ್ಸ್ ಆರ್ ಇನ್ ಡೆತ್. ಇನ್ ಡೆಪ್ತ್ ಅಲ್ಲ, ಇನ್ ಡೆತ್. ಮರಣದಲ್ಲಿದ್ದೀವಿ. ವಿ ಆರ್ ಲಿವಿಂಗ್ ಇನ್ ಡೆತ್. ಮರಣದಲ್ಲಿ, ಒಳಗಡೆ ಮರಣ ಇಟ್ಕೊಂಡು ಜೀವಿಸ್ತಾ ಇದ್ದೀವಿ. ಹಲ್ಲೆಲೂಯಾ ಹೇಳ್ಕೊಂಡು, ಪ್ರೈಸ್ ದಿ ಲಾರ್ಡ್ ಹೇಳ್ಕೊಂಡು, ಚರ್ಚಿಗೆ ಬಂದ್ಕೊಂಡು, ಶಿಲುಬೆ ಹಾದಿ ಮಾಡಿಕೊಂಡು, ಬೈಬಲ್ ಓದ್ಕೊಂಡು, ಕರಿಸ್ಮ್ಯಾಟಿಕ್ ಧ್ಯಾನದಲ್ಲಿ ಇದ್ಕೊಂಡು, ಗ್ರೂಪಲ್ಲಿ ಇದ್ಕೊಂಡು ಇದ್ದೀವಿ. ಸಮಾಧಾನ ಇಲ್ಲ ಬ್ರದರ್, ನೆಮ್ಮದಿ ಇಲ್ಲ, ಕಾಯಿಲೆ ವಾಸಿನೇ ಆಗ್ತಾ ಇಲ್ಲ, ಪಿಶಾಚಿ ಬಿಟ್ಟು ಹೋಗ್ತಾನೂ ಇಲ್ಲ, ಮಕ್ಕಳು ಹೇಳಿದ್ ಕೇಳ್ತಾನೂ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಏನು ಮಾಡಬೇಡ, ಫಸ್ಟ್ ಕುತ್ಕೊಂಡು ಬೈಬಲ್ ಓದು. ಸ್ಟಾರ್ಟ್ ರೀಡಿಂಗ್ ದ ವರ್ಡ್ ಆಫ್ ಗಾಡ್. ಆಸ್ಕ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರ ಹತ್ರ ಕೇಳು, ಪವಿತ್ರಾತ್ಮರೇ ಯೇಸು ಪ್ರೀತಿಯನ್ನ ನನಗೆ ಕಲಿಸ್ಕೊಡಿ, ನನಗೆ ತಿಳಿಸ್ಕೊಡಿ. ಆ ಯೇಸು ಪ್ರೀತಿ ಅರ್ಥ ಆದಾಗ ಖಂಡಿತವಾಗಲೂ ನಮ್ಮಿಂದ ಸಾಧ್ಯ ಅವ್ರನ್ನ ಪ್ರೀತಿಸ್ಲಿಕ್ಕೆ. ಯಾರಿಗೆಲ್ಲ ನಿಜವಾಗ್ಲೂ ದೇವರ ಪ್ರೀತಿ ಅರ್ಥ ಆಗಿದೆಯೋ ನಿಮಗೆ ಅವ್ರನ್ನ ಪ್ರೀತಿ ಮಾಡದೆ ಬದುಕಲಿಕ್ಕೆ ಆಗೋದಿಲ್ಲ. ಇಫ್ ಯು ಟ್ರೂಲಿ ಅಂಡರ್ಸ್ಟ್ಯಾಂಡ್ the love of God, the true love of God, you cannot live without loving God. Why we are not able to love God today is because we did not understand the true love of God. ಇವತ್ತು ನಮಗೆ ಯಾಕೆ ಯೇಸುನ ಪ್ರೀತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ನಾವಿಲ್ಲಿ ಮೈಕ್ ಹಿಡ್ಕೊಂಡು ಎಷ್ಟು ಬಾಯಿ ಬಡ್ಕೊಂಡ್ರು ನಿಮಗೆ ಯೇಸುನ ಪ್ರೀತಿ ಮಾಡೋಕ್ಕಾಗಲ್ಲ. ಯಾರು ಬಂದು ನಿಮಗೆ ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೂ ಯೇಸುವನ್ನು ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಚರ್ಚಿಗೆ ಬರ್ಬೋದು, ಪ್ರೇಯರ್ ಗ್ರೂಪ್ಗೆ ಬರ್ಬೋದು, ಹಲ್ಲೆಲೂಯಾ ಹೇಳ್ಬೋದು, ಕನ್ವರ್ಟ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಮತ್ತೊಂದು ಆಗ್ಬೋದು, ಬಟ್ ಯು ಕ್ಯಾನ್ ನಾಟ್ ಲವ್ ಗಾಡ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಹಿಸ್ ಟ್ರೂ ಲವ್. ದೇವರ ಪ್ರೀತಿ, ನಿಜವಾದ ಪ್ರೀತಿ ಒಬ್ಬ ಮನುಷ್ಯನಿಗೆ ನಿಜವಾಗ್ಲೂ ಅರ್ಥ ಆದ್ರೆ ಅವನ್ನ ಹಿಡಿದು ಕಟ್ಟಾಕ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅವನ್ನ ಕಟ್ಟಾಕ್ಲಿಕ್ಕೆ ಯಾರಿಗೂ ಆಗೋದಿಲ್ಲ, ಅವಳನ್ನ ಕಟ್ಟಾಕ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅವಳು ಏನು ಮಾಡ್ತಾರೆ ಗೊತ್ತಾ? ಇನ್ನು ಮುಂದೆ ಬದುಕುವುದಾದರೆ ಅದು ಯೇಸುವಿಗೋಸ್ಕರ ಮಾತ್ರನೇ, ಯೇಸುಗೋಸ್ಕರ ಮಾತ್ರನೇ. ನನ್ನ ಉಸಿರುವವರೆಗೂ ನಾನು ಬದುಕ್ತೀನಿ. ಅದು ಕಷ್ಟ ಆಗಲಿ, ಸುಖ ಆಗಲಿ, ಮಾನ ಹೋಗಲಿ, ಮರ್ಯಾದೆ ಹೋಗಲಿ, ಊಟ ಹೋದ್ರು, ಬಟ್ಟೆ ಹೋದ್ರು, ಏನೇ ಹೋದ್ರು, ಯಾರೇ ಹೋದ್ರು, ಯಾರೇ ದೂರ ಹಾಕಿದ್ರು, ಯಾರೇ ತಳ್ಳಿ ಹೋದ್ರು, ಯಾರೇ ಬಿಟ್ಟು ಹೋದ್ರು, ಐ ಡೋಂಟ್ ಮೈಂಡ್, ಐ ಡೋಂಟ್ ಕೇರ್. ಐ ವಾಂಟ್ ಟು ಲವ್ ಮೈ ಗಾಡ್, ಮೈ ಸೇವಿಯರ್, ಮೈ ಲಾರ್ಡ್, ಹೂ ಡೈಡ್ ಫಾರ್ ಮೀ, ಹೂ ಟುಕ್ ಮೈ ಪ್ಲೇಸ್ ಆನ್ ದ ಕ್ರಾಸ್. ನನಗೋಸ್ಕರ ಶಿಲುಬೆ ಮೇಲೆ ನನ್ನ ಸ್ಥಾನವನ್ನು ವಹಿಸಿಕೊಂಡು ನನಗೋಸ್ಕರ ಶಿಲುಬೆ ಮರವನ್ನೇ ಏರಿದ, ನನ್ನ ಶಾಪ ಪಾಪಗಳನ್ನ ಹೊತ್ತು ನೀಗಿಸಿದ ನನ್ನ ಕರ್ತನಿಗೋಸ್ಕರ, ನನ್ನ ರಕ್ಷಕನಿಗೋಸ್ಕರ, ನನ್ನ ಯೇಸುವಿಗೋಸ್ಕರ, ನನ್ನ ಪ್ರಭುವಿಗೋಸ್ಕರ ಎಷ್ಟು ಕಷ್ಟ ಆದರೂ, ಏನೇ ನಷ್ಟ ಆದರೂ ನಾನು ಬದುಕಲೇಬೇಕು, ನಾನು ಏನಾದರೂ ಮಾಡಬೇಕು. ದೆನ್ ದೆರ್ ವಿಲ್ ಬಿ ಎ ಟ್ರೂ ಫೆಲೋಶಿಪ್. ಆಗ ನಿಜವಾದ ಒಂದು ಅನ್ಯೋನ್ಯತೆ ಇರುತ್ತೆ. ಆ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ ದೇವರು ನಮ್ಮನ್ನು ಕರೆದಿರೋದು. ಸುಮ್ಮನೆ ಬಂದು ಚರ್ಚಿಗೆ ಬಂದು ಮನೆ ಹೋಗೋ ಅನ್ಯೋನ್ಯತೆ ಅಲ್ಲ. ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಇದ್ದು, ಒಟ್ಟಿಗೆ ಮಲ್ಕೊಂಡು 4 ಮಕ್ಕಳಾಗಿ ಆ ಅನ್ಯೋನ್ಯತೆಗೆ ಅಲ್ಲ ದೇವರು ಕರೆದಿರೋದು. ಅವರಿಬ್ಬರು ಒಂದಾಗಿ ಬದುಕಬೇಕು. ಒಂದಾಗಿ ಬದುಕೋದು ಹೇಗೆ? ನಾಯಿ ಮರಿ ಆದ ಹಾಗೆನಾ? ನಾಯಿ ಮರಿ ಒಂದಾಗುತ್ತೆ ಫಿಸಿಕಲಿ, ಶಾರೀರಿಕವಾಗಿ. ಗಂಡು ನಾಯಿ ಹೆಣ್ಣು ನಾಯಿ ಒಂದಾದಾಗ 4-5 ನಾಯಿ ಮರಿಗಳಾಯಿತು. ಆ ರೀತಿ ಒಂದಾಗ್ಲಿಕ್ಕೆ ದೇವರು ಕರೆದಿರೋದು? ಖಂಡಿತವಾಗ್ಲೂ ಅಲ್ಲ. ನಾಟ್ ಫಾರ್ ದ್ಯಾಟ್ ಫಿಸಿಕಲ್ ಯೂನಿಯನ್, ಬಟ್ ಯೂನಿಯನ್ ಇನ್ ಲವ್, ಪ್ರೀತಿಯಲ್ಲಿ ಒಂದಾಗಲಿಕ್ಕೆ. ಸ್ತ್ರೀ ಮತ್ತು ಪುರುಷ ಪ್ರೀತಿಯಲ್ಲಿ, ಪರಸ್ಪರ ಪ್ರೀತಿಯಲ್ಲಿ ಒಂದಾಗುವಾಗ ಅಲ್ಲಿ ಏನು ಬರುತ್ತೆ ಅಂದರೆ, ಅಲ್ಲಿ ಪ್ರೀತಿ ಬರುತ್ತೆ, ಪ್ರೀತಿ ತುಂಬಿದ ಮಕ್ಕಳು ಬರುತ್ತೆ. ಆದರೆ ಇವತ್ತು ಬರ್ತಾ ಇರೋ ಮಕ್ಕಳೆಲ್ಲ ಯಾವ್ದು ತುಂಬಿದ ಮಕ್ಕಳು? ಲಸ್ಟ್ ತುಂಬಿದ ಮಕ್ಕಳು. ನಾಟ್ ಲವ್ ಫಿಲ್ಡ್ ಚಿಲ್ಡ್ರನ್, ಲಸ್ಟ್ ಫಿಲ್ಡ್ ಚಿಲ್ಡ್ರನ್ ಆರ್ ಕಮಿಂಗ್ ಔಟ್ ಟುಡೇ. ವೈ? ಬಿಕಾಸ್ ವಿತ್ ಲಸ್ಟ್ ಓನ್ಲಿ ದೇ ಆರ್ ಕಮಿಂಗ್ ಟುಗೆದರ್. ದುರಿಚ್ಛೆಯಿಂದ, ಶಾರೀರಿಕ ಇಚ್ಛೆಯಿಂದ, ಕಾಮಾಭಿಲಾಷೆಯಿಂದ ಮಾತ್ರ ಶಾರೀರಿಕವಾಗಿ ಪ್ರಾಣಿಗಳ ಹಾಗೆ ಒಂದಾಗ್ತಾ ಇದ್ದಾರೆ ಗಂಡ ಮತ್ತು ಹೆಂಡತಿ. ದೇವರ ಪ್ರೀತಿಯನ್ನು ತುಂಬಿಕೊಂಡು ಪರಸ್ಪರ ಒಂದಾಗುವಾಗ ಪ್ರೀತಿ ತುಂಬಿದ ಮಕ್ಕಳು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬರ್ತಾರೆ. ಅಂತ ಮಕ್ಕಳಿಗೆ ಜನ್ಮ ಕೊಡ್ಲಿಕ್ಕೆ ದೇವರು ಬ್ಲೆಸ್ ಮಾಡಿದ್ದು, ಬಿ ಫ್ರೂಟ್ಫುಲ್ ಆ್ಯಂಡ್ ಮಲ್ಟಿಪ್ಲೈ. ಫಲಭರಿತರಾಗಿರಿ. ಮೊದಲು ಯಾವ ಫಲ? ಫ್ರೂಟ್ ಆಫ್ ದ ಸ್ಪಿರಿಟ್. ಫ್ರೂಟ್ ಆಫ್ ಗಾಡ್ ಇಸ್ ಲವ್, ಜಾಯ್, ಪೀಸ್, ಅಂಡ್ ದೆನ್ ಮಲ್ಟಿಪ್ಲೈ. ಸ್ಪ್ರೆಡ್ ದ ಅರ್ತ್. Let this earth be filled by my children.
ದಟ್ ಇಸ್ ದ ವಿಲ್ ಆಫ್ ದ ಹೆವೆನ್ಲಿ ಫಾದರ್. ಈ ಭೂಮಿ ಪೂರ್ತಿ ಸ್ವಾಧೀನ ಆಗಬೇಕು ನನ್ನ ಮಕ್ಕಳಿಂದ. ಆದರೆ ಪ್ರಾಣಿಗಳಿಗೆ ಜನ್ಮ ಕೊಡಿ ಅಂತ ಮನುಷ್ಯರನ್ನ ಬ್ಲೆಸ್ ಮಾಡಿಲ್ಲ. ಮೃಗಗಳ ಥರ ಇರೋ ಮಕ್ಕಳನ್ನ ಜನ್ಮ ಕೊಡಿ ಅಂತ ದೇವರು ಬ್ಲೆಸ್ ಮಾಡಿಲ್ಲ. ಆದರೆ ಇವತ್ತು ಹುಟ್ಟುತ್ತಾ ಇರೋದೆಲ್ಲ ಯಾವ ಥರದ್ದು? ವಿಚಿತ್ರವಾದ ಮಕ್ಕಳು. ಅವರೇ ಹೇಳ್ತಾರೆ, ಅಪ್ಪ ಅಮ್ಮನೇ ಹೇಳಿದ ಮಾತೇ ಕೇಳೋದಿಲ್ಲಪ್ಪ. ಜನ್ಮ ಕೊಟ್ಟಿದ್ದು ನೀನೇ, ನಿನ್ನ ಮಕ್ಕಳೇ ನಿನ್ನ ಮಾತು ಕೇಳೋದಿಲ್ಲ. ನಿನ್ನ ಪರಿಸ್ಥಿತಿ ನೋಡಿ ಎಲ್ಲಿದೆ. ನೀನು ಎಲ್ಲಿ ಅಪ್ಪನ ಮಾತು ಕೇಳ್ತಾ ಇದೆಯಾ? ಫಸ್ಟ್ ನಿನ್ನನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವರ ಮಾತು ನೀನು ಕೇಳ್ತಾ ಇದೆಯಾ? ಆ ದೇವರಿಗೆ ನೀನು ವಿಧೇಯನಾಗಿದೆಯಾ? ಆ ದೇವರ ಪ್ರೀತಿ ನೀನು ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ಯಾ? ಆ ಪ್ರೀತಿಯನ್ನು ನಿನ್ನ ಹೃದಯದಲ್ಲಿ ಸ್ವೀಕಾರ ಮಾಡ್ಕೊಂಡಿದ್ಯಾ? ಆ ಪ್ರೀತಿಗೆ ನೀನು ಸರೆಂಡರ್ ಆಗಿದೆಯಾ? ಮತ್ತೆ ನಿನ್ನ ಪ್ರೀತಿಗೆ ಯಾವ ಮಕ್ಕಳು ಒಪ್ಕೊಳ್ತಾರೆ? ಯಾರು ಸರೆಂಡರ್ ಆಗ್ತಾರೆ? ವಾಟ್ ಯು ಆರ್ ಸೋಯಿಂಗ್ ಯು ಆರ್ ರೀಪಿಂಗ್. ನೀನು ಏನನ್ನು ಬಿತ್ತುತ್ತೀಯೋ ಅದನ್ನೇ ಕೊಯ್ತೀಯ. ಶರೀರ ಸ್ವಭಾವದಲ್ಲಿ ಬಿತ್ತನೆ ಮಾಡಿದರೆ ನಾಶ ಎಂಬ ಫಲ ಕೊಯ್ತೀರಿ. ಪವಿತ್ರಾತ್ಮನ ಸ್ವಭಾವದಲ್ಲಿ ಬಿತ್ತನೆ ಮಾಡಿದರೆ ನಿತ್ಯ ಜೀವ ಅಥವಾ ರೈಚಸ್ನೆಸ್ ಎಂಬ ಫಲವನ್ನು ಕೊಯ್ತೀರಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಪೌಲರು ಹೇಳ್ತಾರೆ, ಗಲೇಷಿಯನ್ಸ್ 6:7, ಮೋಸ ಹೋಗದಿರಿ, ದೇವರನ್ನು ವಂಚಿಸಬಹುದೆಂದು ಭಾವಿಸದಿರಿ, ಬಿತ್ತುವುದನ್ನೇ 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 ಕೊಯ್ಯುತ್ತೇವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ದೈಹಿಕ ವ್ಯಾಮೋಹ ಎಂಬ ಸ್ವಭಾವದಲ್ಲಿ ಬಿತ್ತನೆ ಮಾಡುವವರು, ಅಂದರೆ ಜೀವಿಸುವವರು, ನಾಶವೇ ಕೊಯ್ಯೋದು. ಆಮೇಲೆ ಪವಿತ್ರ ಆತ್ಮ ಸ್ವಭಾವದಲ್ಲಿ ಜೀವನ ಜೀವಿಸುವ ಕುಟುಂಬ ಜೀವನ ಇರ್ಬೋದು, ಪ್ರಾರ್ಥನಾ ಜೀವನ ಇರ್ಬೋದು, ಯಾವುದೇ ಜೀವನ ಇರ್ಬೋದು. ಪವಿತ್ರಾತ್ಮನ ಸ್ವಭಾವದಲ್ಲಿ ಜೀವನವನ್ನು ಜೀವಿಸುವವರು ಆತ್ಮದಿಂದ ನಿತ್ಯ ಜೀವ ಎಂಬ ಫಲವನ್ನು ಕೊಯ್ಯುತ್ತಾಳೆ. ಇವತ್ತು ನಿಮ್ಮ ಜೀವನದಲ್ಲಿ ಯಾವ ಫಲ ಕೊಯ್ತಾ ಇದ್ದೀರಿ? ನಿಮ್ಮ ಕುಟುಂಬದಲ್ಲಿ ಯಾವ ಫಲ ಕೊಯ್ತಾ ಇದ್ದೀರಿ? ನಿತ್ಯ ಜೀವ ಎಂಬ ಫಲ ಕೊಯ್ತಾ ಇದ್ದೀರೋ ಅಥವಾ ನಾಶ ಎಂಬ ಫಲ ಕೊಯ್ತಾ ಇದ್ದೀರೋ? ಸಮಾಧಾನ ಎಂಬ ಫಲ ಕೊಯ್ತಾ ಇದ್ದೀರೋ? ಟೆನ್ಷನ್ ಎಂಬ ಫಲ ಕೊಯ್ತಾ ಇದ್ದೀರೋ? ಪ್ರೀತಿಯನ್ನು ಕೊಯ್ತಾ ಇದ್ದೀರೋ? ದ್ವೇಷ, ಹೊಟ್ಟೆ ಕಿಚ್ಚನ್ನು ಕೊಯ್ತಾ ಇದ್ದೀರೋ? ಯಾವ ಫಲ ಸಿಗ್ತಾ ಇದೆ ಜೀವನದಲ್ಲಿ, ಕುಟುಂಬದಲ್ಲಿ? ಗಂಡ ಹೆಂಡತಿ ಪರಸ್ಪರ ಅನ್ಯೂನ್ಯತೆ ಎಂಬ ಫಲ ಸಿಗ್ತಾ ಇದೆಯಾ? ಅಥವಾ ಗಂಡ ಹೆಂಡತಿ ಒಬ್ರಿಗೊಬ್ರು ಸಂಶಯ ಎಂಬ ಫಲ ಸಿಗ್ತಾ ಇದೆಯಾ? ಗಂಡನ ಮೇಲೆ ಹೆಂಡತಿಗೆ ಸಂಶಯ, ಹೆಂಡತಿ ಮೇಲೆ ಗಂಡನಿಗೆ ಸಂಶಯ. ಎಲ್ಲಿ ನೋಡಿದ್ರು ಸಂಶಯ ಪಿಶಾಚಿಗಳು ಸೇರ್ಕೊಂಡ್ಬಿಟ್ಟಿದೆ. ಗಂಡ ಏನಾದರೂ ಸ್ವಲ್ಪ ಎಕ್ಸ್ಟ್ರಾ ಡ್ರೆಸ್ ಹಾಕಿದರೆ ಹೆಂಡತಿಗೆ ಸಂಶಯ ಶುರುವಾಗುತ್ತೆ. ಹೆಂಡತಿ ಏನಾದರೂ ಸ್ವಲ್ಪ ಡ್ರೆಸ್ಸಿಂಗ್ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಗಂಡನಿಗೆ ಸಂಶಯ ಶುರುವಾಗುತ್ತೆ. ಅದೇ ಸಂಶಯ ಮಕ್ಕಳಿಗೂ ಸ್ಪ್ರೆಡ್ ಆಗಿದೆ. ಟೋಟಲ್ ಪ್ರಪಂಚದಲ್ಲಿ ಎಲ್ಲ ಕಡೆ ಸಂಶಯ. ಅದರಿಂದ ಅದು ಎಲ್ಲಿಗೆ ಬಂದಿದೆ ಅಂದರೆ ದೇವರ ವಿಷಯದಲ್ಲೂ ಸಂಶಯ ಬಂದ್ಬಿಟ್ಟಿದೆ. ಇವತ್ತು ದೇವ್ರ ವಾಕ್ಯದ ವಿಷಯದಲ್ಲೂ ಸಂಶಯ. ದೇವರು ಒಳ್ಳೆಯವರ ಕೆಟ್ಟವರ? ದೇವರು ನಿಜವಾಗ್ಲೂ ಪ್ರೀತಿ ಸ್ವರೂಪಿನ ಅಲ್ವಾ? ದೇವರು ನಿಜವಾಗ್ಲೂ ರಕ್ಷಕರು ಹೌದೋ ಅಲ್ವೋ? ಒಬ್ಬರೇ ದೇವರ ಅಥವಾ ಬೇರೆ ಯಾರಾದ್ರೂ ದೇವರು ಇದ್ದಾರಾ? ಯೇಸು ಬರ್ತಾರೋ ಇಲ್ವೋ? ಸಂಶಯ. ದೇವರ ವಿಷಯದಲ್ಲೂ ಸಂಶಯ. ಎಲ್ಲ ಥರದಲ್ಲೂ ಸಂಶಯ ಇಟ್ಕೊಂಡು ನಾವು ಬದುಕ್ತಾ ಇದ್ದೀವಿ ಇವತ್ತು. ಮತ್ತೆ ಹೇಳ್ತೀನಿ, ನಮ್ಮ ಜೀವನ ಸಾಕ್ಷಿ ಜೀವನ ಆಗಬೇಕಾದ್ರೆ, ನಮ್ಮ ಜೀವನ ನಿಜವಾಗ್ಲೂ ಈಗ ಹಾಡಿದ ಹಾಗೆ ಬೆಳಕಾಗಬೇಕಾದ್ರೆ, ನಮ್ಮ ಜೀವನ ದೇವರಿಗೆ ಮೆಚ್ಚುಗೆ ಆದ ಜೀವನ ಆಗಬೇಕಾದ್ರೆ, ಫಸ್ಟ್ ಆ ತಂದೆಯ ಪ್ರೀತಿ, ಯೇಸುವಿನ ಮಧುರವಾದ ಪ್ರೀತಿ ನಮಗೆ ಅರ್ಥ ಆಗಬೇಕು. ಅರ್ಥ ಆಗಲೇಬೇಕು. ಅರ್ಥ ಆದರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತೀವಿ. ಟ್ರೂಲಿ ವಿ ಕ್ಯಾನ್ ಅಕ್ಸೆಪ್ಟ್ ಇಫ್ ವಿ ಟ್ರೂಲಿ ಅಂಡರ್ಸ್ಟ್ಯಾಂಡ್ ಹಿಸ್ ಲವ್. ವಿ ಕ್ಯಾನಾಟ್ ರಿಜೆಕ್ಟ್ ಹಿಸ್ ಲವ್. ಸ್ವೀಕಾರ ಮಾಡ್ತೀವಿ. ಸ್ವೀಕಾರ ಮಾಡಿದ ಮೇಲೆ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ವಿ ವಿಲ್ ಸಬ್ಮಿಟ್ ಅವರ್ ಸೆಲ್ಫ್ ಟು ಹಿಸ್ ಲವ್. ಆ ಪ್ರೀತಿಗೆ ನಾವು ಶರಣಾಗಿ ಆಗ್ತೀವಿ. ಮಾತ್ರ ಅಲ್ಲ, ನಾವು ಕೂಡ ಅವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರಾಣದಿಂದ, ಎಲ್ಲ ಪೂರ್ಣದಿಂದನೂ ಪ್ರೀತಿ ಮಾಡ್ತೀವಿ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದರೆ, ನಾವಿನ್ನೂ ಕೂಡ ಸ್ವಾರ್ಥಿಗಳಾಗಿ ನಮ್ಮನ್ನೇ ನಾವು ಒಂದು ರೀತಿಯಲ್ಲಿ ಸೆಲ್ಫ್ ಸೆಂಟರ್ಡ್ ಲವ್ ಆಗ್ಬಿಟ್ಟಿದೆ.
ನಾನು, ನಂದು, ನನಗೆ ಎವ್ರಿಥಿಂಗ್ ಈಸ್ ಐ ಸೆಂಟರ್ಡ್, ಮೈ ಸೆಂಟರ್ಡ್, ಸೆಲ್ಫ್ ಸೆಂಟರ್ಡ್ ಲವ್, ನೋ ಗಾಡ್ ಸೆಂಟರ್ಡ್. ನೀವು ನೋಡಿಬೇಕಾದ್ರೆ ಯಾವ ಹೆಂಡತಿ, ಗಂಡ ಹೆಂಡತಿ ಸಂಬಂಧದಲ್ಲಿ ನಾನು ಹೇಳ್ತೀನಿ, ಅದು ನಿಮಗೆ ಅನುಭವ ಇರುತ್ತೆ, ಅದಕ್ಕೋಸ್ಕರ ಯಾವ ಹೆಂಡತಿ ಗಂಡನಿಗೋಸ್ಕರ ಅಂತ ಬದುಕ್ತಾಳೋ, ಅವನು ಸ್ವಲ್ಪ ಒಳ್ಳೆಯವನೋ ಕೆಟ್ಟವನೋ, ಆ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದಿರುತ್ತೆ, ಆ ಕುಟುಂಬದಲ್ಲಿ ಮಕ್ಕಳು ಸ್ವಲ್ಪ ಮರ್ಯಾದೆಯಿಂದ ಇರ್ತಾರೆ. ಆದರೆ ಯಾವ ಕುಟುಂಬದಲ್ಲಿ ಹೆಂಡತಿ ಆದವಳು ನನ್ನಿಷ್ಟ, ನಾನು ಯಾಕೆ ಗಂಡಂಗೆ ಮರ್ಯಾದೆ ಕೊಡಬೇಕು, ಅವನೇ ಮರ್ಯಾದೆ ಕೊಡೋದಿಲ್ಲ, ಅವನು ಯಾರು, ಅವನು ಸರಿ ಇಲ್ಲ, ಈ ಮೆಂಟಾಲಿಟಿಯಲ್ಲಿ ಈ ಮಾತು ಹೇಳ್ಕೊಂಡು ಯಾವ ಕುಟುಂಬದಲ್ಲಿ ಬದುಕ್ತಾರೋ ಅಲ್ಲಿ ಮಕ್ಕಳು ಕೂಡ ಹಾದಿ ತಪ್ಪೋಗಿರ್ತಾರೆ. ಮಕ್ಕಳು ಕೂಡ ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡೋದಿಲ್ಲ. ಟ್ರೈ ಮಾಡಿ ನೋಡಿಬೇಕಾದ್ರೆ. ಆದರೆ ಗಂಡನ ಪ್ರೀತಿ ನಮಗೆ ಯೇಸು ಪ್ರೀತಿ ತರ ಸಿಗೋದಿಲ್ಲ. ಆದ್ರೂ ನಾನು ಹೇಳ್ತಾ ಇರೋದು ಉದಾಹರಣೆ, ಯೇಸು ಅಂತೂ ಸಿಗ್ತಾರ ನಮ್ಮನ್ನ ಪ್ರೀತಿ ಮಾಡಲಿಕ್ಕೆ? ಯೇಸು ಪ್ರೀತಿ ನಿಜವಾದ ಪ್ರೀತಿ, ಯೇಸು ಪ್ರೀತಿ ನಿಷ್ಕಪಟವಾದ ಪ್ರೀತಿ. ಹಾಗಾದ್ರೆ ಆ ಪ್ರೀತಿಗೆ ಒಬ್ಬ ಕುಟುಂಬದ ಯಜಮಾನ ಶರಣಾದ್ರೆ ಹೆಂಡತಿನ ಪ್ರೀತಿ ಮಾಡ್ಲಿಕ್ಕಾಗುತ್ತೆ. ಹೆಂಡತಿ ಆದವಳು ಯೇಸು ಪ್ರೀತಿಗೆ ನಿಜವಾಗ್ಲೂ ಶರಣಾದ್ರೆ ಅದನ್ನ ಅರ್ಥ ಮಾಡಿಕೊಂಡು ಗಂಡನಿಗೆ ವಿಧೇಯಳಾಗಿ ಗೌರವಿಸ್ಲಿಕ್ಕಾಗುತ್ತೆ. ಇದೆಲ್ಲ ಸಾಧ್ಯ ಆಗೋದು ಯೇಸುವಿನಿಂದ. ಇನ್ ದ ಬಿಗಿನಿಂಗ್ ಗಾಡ್ ಈಸ್ ದ ಬಿಗಿನಿಂಗ್ ಆಫ್ ಎವ್ರಿಥಿಂಗ್. ಇಫ್ ಯು ವಾಂಟ್ ಟು ಹ್ಯಾವ್ ಎ ಹ್ಯಾಪಿ ಫ್ಯಾಮಿಲಿ, ಗಾಡ್ ಮಸ್ಟ್ ಬಿ ಫಸ್ಟ್. Jesus must be first in your family. Not money, not job, no children, nothing. ಮಕ್ಕಳಲ್ಲ ಫಸ್ಟ್, ವಿದ್ಯಾಭ್ಯಾಸ ಅಲ್ಲ ಫಸ್ಟ್, ಹಣ ಅಲ್ಲ ಮೊದಲು, ಅಧಿಕಾರ ಅಲ್ಲ ಮೊದಲು, ಆಸ್ತಿ ಅಲ್ಲ ಮೊದಲು, ಜೀಸಸ್ ಫಸ್ಟ್. ಯೇಸು ಮೊದಲಿರಬೇಕು, ದೇವರು ಮೊದಲಿರಬೇಕು. ವರ್ಡ್ ಮಸ್ಟ್ ಬಿ ದ ಫಸ್ಟ್ ಥಿಂಗ್. ದೇವರ ವಾಕ್ಯ ಮೊದಲಿರಬೇಕು. ವಾಕ್ಯಕ್ಕೆ ಮೊದಲ ಸ್ಥಾನ ಕೊಟ್ಟು ನೋಡಿ, ಯೇಸುಗೆ ಮೊದಲ ಸ್ಥಾನ ಕೊಟ್ಟು ನೋಡಿ, ದೇವರಿಗೆ ಮೊದಲ ಸ್ಥಾನ ಕೊಟ್ಟು ನೋಡಿ ಗಂಡ ಆದವನು. ಆಗ ನಿನ್ನ ಹೆಂಡತಿ ಸರಿ ಆಗ್ತಾಳೆ. ಹೆಂಡತಿ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಹೇಳ್ಬೇಡ. ನಿನ್ನ ಗಂಡ ಸರಿ ಇಲ್ಲ ಅಂತ ಕಂಪ್ಲೇಂಟ್ ಹೇಳ್ಬೇಡ. ದೇವರಿಗೆ ಯೇಸುವಿಗೆ ಮೊದಲ ಸ್ಥಾನ ಕೊಟ್ಟು ನೋಡು, ಆಗ ನಿನ್ನ ಗಂಡ ಸರಿ ಆಗ್ತಾನೆ. ಮಕ್ಕಳು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಹೇಳಬೇಡಿ. ಅಪ್ಪ ಅಮ್ಮ ಇಬ್ರು ಸೇರಿ ದೇವರ ವಾಕ್ಯಕ್ಕೆ ಮೊದಲ ಸ್ಥಾನ ಕೊಟ್ಟು ನೋಡಿ, ಅಂದ್ರೆ ಪ್ರೀತಿ ಮಾಡಿ ನೋಡಿ ದೇವರನ್ನ, ಇಬ್ರು ಸೇರಿ ಆ ಪ್ರೀತಿನ ಅರ್ಥ ಮಾಡಿಕೊಂಡು, ಆಗ ಮಕ್ಕಳು ಆಟೋಮೆಟಿಕ್ ಆಗಿ ಬೆಂಡ್ ಆಗ್ತಾರೆ. ಗ್ರೇಸ್ ಹ್ಯಾಸ್ ಸೋ ಮಚ್ ಪವರ್. ಕೃಪೆಗೆ ತುಂಬ ಶಕ್ತಿ ಇದೆ. ಲಾ ಕ್ಯಾನ್ ನಾಟ್ ಬೆಂಡ್ ಯು, ಬಟ್ ಗ್ರೇಸ್ ಕ್ಯಾನ್ ಬೆಂಡ್ ಯು. ಧರ್ಮಶಾಸ್ತ್ರಕ್ಕೆ ನಮ್ಮನ್ನು ಬೆಂಡ್ ಮಾಡೋಕ್ಕಾಗಲ್ಲ, ಆದರೆ ಕೃಪೆಗೆ ನಮ್ಮನ್ನು ಬೆಂಡ್ ಮಾಡಲಿಕ್ಕಾಗತ್ತೆ. ದಟ್ ಈಸ್ ದ ಪವರ್ ಆಫ್ ಗ್ರೇಸ್. ಮೊದಲು ಲಾ ಕೊಟ್ಟು ತೋರಿಸಿದ್ರು ದೇವರು ಇಸ್ರಾಯೇಲ್ ಜನರಿಗೆ, ಧರ್ಮಶಾಸ್ತ್ರವನ್ನು ಕೊಟ್ಟು ತೋರಿಸಿದ್ರು, ಒಬ್ರು ಬೆಂಡ್ ಆಗಿಲ್ಲ. ಅದಾದ್ಮೇಲೆ ದೇವರಿಗೆ ಗೊತ್ತಿದ್ರಿಂದ ಯಾರು ಬೆಂಡ್ ಆಗಲ್ಲ ಅಂತ ನಮ್ಗೆ ಅರ್ಥ ಆಗ್ಬೇಕಲ್ಲ. ಅದಾದ್ಮೇಲೆ ತಮ್ಮ ಪುತ್ರನನ್ನು ಕಳಿಸಿಕೊಟ್ರು. ಅದಕ್ಕೆ ಜಾನ್ 1:18 ಹೇಳ್ತಾರೆ, ಧರ್ಮಶಾಸ್ತ್ರವನ್ನು ಮೋಶೆ ಮುಖಾಂತರ ಕೊಡಲಾಯಿತು, ಆದರೆ ಕೃಪೆಯನ್ನು ಸತ್ಯವನ್ನು ಯೇಸು ಕ್ರಿಸ್ತರ ಮುಖಾಂತರ ಬಂತು ಅಂತ. ಓದಿ ನೋಡೋಣ. ಅದಲ್ಲ, 16 ವರ್ಸ್ ನಂಬರ್ 16. ಸಾರಿ, ಧರ್ಮಶಾಸ್ತ್ರವನ್ನು ಮೋಶೆ ಮುಖಾಂತರ ಕೊಡಲಾಯಿತು, ಫ್ಲಾಪ್ ಆಗೋಯ್ತು. ಓಕೆ, ದೇವರಿಗೆ ತೋರಿಸ್ಬೇಕಾಗಿತ್ತು, ಇದು ಫ್ಲಾಪ್ ಅಂತ ತೋರಿಸ್ಬೇಕಾಗಿತ್ತು. ಧರ್ಮಶಾಸ್ತ್ರದಿಂದ ಯಾರು ಉದ್ಧಾರ ಆಗೋದಿಲ್ಲ ಅಂತ ನಮಗೆ ತೋರಿಸ್ಲಿಕ್ಕೆ ಮೋಶೆ ಮುಖಾಂತರ ಕೊಟ್ಟರು. ಓಕೆ, ಗ್ರೇಸ್ ಅಂಡ್ ಟ್ರೂತ್. ಓಕೆ, ವರಪ್ರಸಾದ ಮತ್ತು ಸತ್ಯವಾದರು ಯೇಸು ಕ್ರಿಸ್ತರ ಮುಖಾಂತರ ಬಂದವು. ಅದರ ಪರಿಣಾಮ ಏನಾಯ್ತು? ಓದಿ ನೋಡೋಣ. ಬೈ ಹಿಸ್ ಫುಲ್ನೆಸ್, ಆತನ ಪರಿಪೂರ್ಣತೆಯಿಂದ. ನೋಡಿ, ಯಾವ್ದು ಸೈತಾನ ಹಿಂಗೆ ಹೊಡ್ಕೊಂಡು ಬಿಡ್ತೀವಿ ನೋಡಿ. ಮೇನ್ ಕಂಟೆಂಟೇ ಮಿಸ್ ಮಾಡಿಬಿಟ್ಟ. ಅದೇ ಬೇಕಾಗಿರೋದು, ಅವರ ಪರಿಪೂರ್ಣತೆಯಿಂದ. ಧರ್ಮಶಾಸ್ತ್ರದಿಂದ ಯಾವ ಪರಿಪೂರ್ಣತೆಯೂ ಸಿಗಲ್ಲ, ಅವರ ಪರಿಪೂರ್ಣತೆಯಿಂದ ನಾವೆಲ್ಲರೂ ವರಪ್ರಸಾದದ ಮೇಲೆ ವರಪ್ರಸಾದ ಪಡೆದಿದ್ದೇವೆ. ವಿ ಹ್ಯಾವ್ ರಿಸೀವ್ಡ್ ಗ್ರೇಸ್ ಅಪಾನ್ ಗ್ರೇಸ್ ಬೈ ಹಿಸ್ ಫುಲ್ನೆಸ್, ನಾಟ್ ಬೈ your obedience of the law, but his fullness.
ಇದು ಅರ್ಥ ಆಗಿಲ್ಲ ಅಂತ ನನಗೆ ಗೊತ್ತಾಯಿತು. ಆತನ ಪರಿಪೂರ್ಣತೆಯಿಂದ, ಯೇಸುವಿನ ಪರಿಪೂರ್ಣತೆಯಿಂದ ನಾವೆಲ್ಲರೂ ಕೃಪೆ ಮೇಲೆ ಕೃಪೆ ಇವತ್ತು ಪಡ್ಕೊಂಡಿರೋದು. ಬೇರೆ ದಾರಿ ಇಲ್ಲ ಪಡ್ಕೊಳ್ಳಿಕ್ಕೆ, ಬೇರೆ ದಾರಿ ಇಲ್ಲ. ಕೃಪೆ ಪಡ್ಕೊಳ್ಳಿಕ್ಕೆ ಬೇರೆ ದಾರಿ ಇಲ್ಲ. ಅದು ಆತನ ಪರಿಪೂರ್ಣತೆಯಿಂದ ಮಾತ್ರನೇ, ಅಂದರೆ ಆತನ ಪ್ರೀತಿಯಿಂದ ಮಾತ್ರನೇ. ಅದಕ್ಕೆ ನಾನು ಹೇಳಿದ್ದು, ಯೇಸುವಿನ ಪ್ರೀತಿ ಅರ್ಥ ಆಗದೆ ಕೃಪೆ ಸಿಗಲ್ಲ. ಕೃಪೆ ಬಂದ್ರೇ ಪ್ರೀತಿ ಮಾಡೋಕ್ಕಾಗೋದು ದೇವ್ರನ್ನ. ಧರ್ಮಶಾಸ್ತ್ರ ನಮಗೆ ಗೊತ್ತು. ಮೊದಲನೇ ಆಜ್ಞೆ ಇದು ಹೇಳುತ್ತೆ, ಎರಡನೇ ಆಜ್ಞೆ ಇದು, ಮೂರನೇ ಆಜ್ಞೆ ಇದು, 10 ಆಜ್ಞೆಗಳು ಗೊತ್ತು, ಧರ್ಮಶಾಸ್ತ್ರದ 600 ನಿಯಮಗಳು ಗೊತ್ತು. ಇದೆಲ್ಲ ನಿಮಗೆ ಬೈಹರ್ಟ್ ಗೊತ್ತಿದ್ರು, ಇದೆಲ್ಲ ಸಾಯೋ ತನಕ ಬೋಧನೆ ಮಾಡಿದ್ರು, ಒಬ್ಬನು ಕೂಡ ಯೇಸುನ ಪ್ರೀತಿ ಮಾಡೋಕ್ಕಾಗಲ್ಲ. ಅವನ್ನ ನೀವು ಗುದ್ದಿ ಬೆಂಡ್ ಮಾಡ್ಬೋದು ಅಷ್ಟೇ. ಕೆಲವು ಧ್ಯಾನ ಕೇಂದ್ರಗಳಿಗೆ ಹೋದರೆ 10 ಆಜ್ಞೆಲಿ ಹಿಡ್ಕೊಂಡು ನಿಮ್ಮನ್ನು ಜಡ್ದು ಕನ್ಫೆಷನಿಗೆ ಓಡಿಸ್ತಾರೆ, ಅಥವಾ ನಿಮ್ಮನ್ನು ಅವರು ಬೆಂಡ್ ಮಾಡಿ ಸಾಯಿಸಿ ಹಾಕ್ತಾರೆ, ಗುಲಾಮರನ್ನಾಗಿ ಮಾಡಿ ಇಟ್ಕೋತಾರೆ. ಸ್ವತಂತ್ರ ಅಂತೂ ಸಿಗೋದಿಲ್ಲ. ನಾನು ನೋಡಿದ ಹಾಗೆ ಸದ್ಯಕ್ಕೆ ವಿಸಿಟ್ ಮಾಡಿರುವ ಕೆಲವೊಂದು ಧ್ಯಾನ ಕೇಂದ್ರಗಳಲ್ಲೆಲ್ಲೂ ಈ ಸ್ವತಂತ್ರ ಅಂತೂ ಇಲ್ಲ. ನಿಮ್ಮನ್ನು ಫಸ್ಟೇ ಶುರು ಮಾಡೋದು ಪಾಪ, 10 ಆಜ್ಞೆ ಇದೆಲ್ಲ ಹೇಳಿ ನಿಮ್ಮ ತಲೆ ಕೆಡಿಸಿ ನಿಮಗೆ ದಾರಿನೇ ಇಲ್ಲಿದ್ದಾಗ ಮಾಡ್ತಾರೆ. ಆಮೇಲೆ ಇನ್ನೊಂದು ಕಡೆ ತಗೊಳ್ಳೋಗ್ತಾರೆ, ಎಲ್ಲ ಒಂದು ಕಡೆ ತಗೊಂಡೋಗಿ. ಇಲ್ಲಾಂದರೆ ದಾರಿ ಇಲ್ಲ ಬೇರೆ. ಆದರೆ ದೇವರು ಎಷ್ಟು ಒಳ್ಳೆಯವರು ಅಂದರೆ, ದೇವರು ಪುತ್ರನನ್ನೇ ಕಳಿಸಿಕೊಟ್ರು. ಆತನ ಪರಿಪೂರ್ಣತೆಯಿಂದ ನಮಗೆ ಫ್ರೀಯಾಗಿ ಒಂದು ಸ್ವಾತಂತ್ರ್ಯ ಸಿಗುವ ಹಾಗೆ ದೇವರು ಮಾಡಿದರು. ಅದಕ್ಕೆ ವಾಕ್ಯ ಹೇಳುತ್ತೆ, ಪುತ್ರನು ನಿಮಗೆ ಸ್ವಾತಂತ್ರ್ಯ ಕೊಟ್ಟರೆ ನೀವು ನಿಜವಾಗಲೂ ಸ್ವಾತಂತ್ರ್ಯ. ಇಫ್ ಸನ್ ಸೆಟ್ಸ್ ಯು ಫ್ರೀ, ಯು ಆರ್ ಫ್ರೀ. ಲಾ ಕೆನಾಟ್ ಸೆಟ್ ಯು ಫ್ರೀ. ಮೋಸಸ್ ಕೆನಾಟ್ ಸೆಟ್ ಯು ಫ್ರೀ. ರಿಲಿಜನ್ ಕೆನಾಟ್ ಸೆಟ್ ಯು ಫ್ರೀ. ನೋಬಡಿ ಕ್ಯಾನ್ ಸೆಟ್ ಯು ಫ್ರೀ. ಓನ್ಲಿ ಸನ್ ಕ್ಯಾನ್ ಸೆಟ್ ಯು ಫ್ರೀ. ಪುತ್ರ ಕೊಟ್ಟರೆ ಮಾತ್ರನೇ ಸ್ವಾತಂತ್ರ್ಯ. ಅದಕ್ಕೆ ಯು ವಿಲ್ ಹ್ಯಾವ್ ಫ್ರೀಡಮ್ ಓನ್ಲಿ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಮಾತ್ರ ಸ್ವಾತಂತ್ರ್ಯ. ಯಾವ ಗ್ರೂಪಲ್ಲೂ ಸ್ವಾತಂತ್ರ್ಯ ಇಲ್ಲ, ಯಾವ ಪ್ರೇಯರಲ್ಲೂ ಸ್ವಾತಂತ್ರ್ಯ ಇಲ್ಲ, ಯಾವ ಮಿನಿಸ್ಟ್ರಿಯಲ್ಲೂ ಸ್ವಾತಂತ್ರ್ಯ ಇಲ್ಲ, ಯಾವ ಸಭೆಯಲ್ಲೂ ಸ್ವಾತಂತ್ರ್ಯ ಇಲ್ಲ, ಯಾವ ಸಂಪ್ರದಾಯಗಳಲ್ಲೂ ಸ್ವಾತಂತ್ರ್ಯ ಇಲ್ಲ, ಯಾವ ಆಜ್ಞೆಗಳಲ್ಲೂ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯ ಇರೋದು ಒಬ್ಬರಲ್ಲಿ ಮಾತ್ರನೇ, ಯೇಸು ಕ್ರಿಸ್ತನಲ್ಲಿ ಮಾತ್ರನೇ. ಓನ್ಲಿ ಇನ್ ದ ಪರ್ಸನ್ ಆಫ್ ಜೀಸಸ್ ಕ್ರೈಸ್ಟ್. ಥ್ರೂ ಹಿಮ್ ಗ್ರೇಸ್ ಕೇಮ್, truth came. Only truth and grace can set us free, not the law. Law can bind you, but truth and grace can set you free. ಇವತ್ತು ಆ ಸ್ವಾತಂತ್ರ್ಯ ಇಲ್ಲದೆ ನಮ್ಗೆ ಅವ್ರನ್ನ ಪ್ರೀತಿ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ ಹೇಳ್ಬೋದು, ಪ್ರೈಸ್ ಲಾರ್ಡ್ ಹೇಳ್ಬೋದು, ಚರ್ಚಿಗೆ ಬರ್ಬೋದು, ಬೂದಿ ಹಚ್ಕೋಬೋದು, ಬೂದಿಲಿ ಉರುಳಾಡ್ಬೋದು, ಬೂದಿ ಸೇವೆ ಮಾಡ್ಬೋದು, ಬೂದಿ ಮೈ ಮೇಲೆ ಹಾಕೋಬೋದು, ಎಲ್ಲ ಮಾಡ್ಬೋದು. ಆದರೆ ಅನ್ಯ ಭಾಷೆ ಹೇಳ್ಬೋದು, ಇನ್ನೊಂದು ಎಲ್ಲ ಮಾಡ್ಬೋದು. ನೀವೇನು ಮಾಡ್ತಿದ್ರೋ ಇದ್ರ 10ರಷ್ಟು ಮಾಡ್ಬೋದು. ಆದರೆ ಯೇಸು ಪ್ರೀತಿ ಮಾಡೋಕ್ಕಾಗಲ್ಲ. ಪೂರ್ಣ ಹೃದಯದಿಂದ, ಧೈರ್ಯವಾಗಿ, ಸಂತೋಷವಾಗಿ, ಸ್ವತಂತ್ರವಾಗಿ, ಆನಂದವಾಗಿ, ಭಯ ಇಲ್ಲದೆ, ಮುಕ್ತ ಹೃದಯದಿಂದ, ಮುಕ್ತ ಸ್ವಾತಂತ್ರ್ಯದಿಂದ ಪ್ರಭು ಯೇಸುವನ್ನು ಪ್ರೀತಿಸ್ಲಿಕ್ಕೆ ಆಗಬೇಕಾದ್ರೆ ಈ ಸತ್ಯ ನಮ್ಗೆ ಅರ್ಥ ಆಗಬೇಕು. ದೇವರು ನನ್ನನ್ನು ಹೇಗೆ ಪ್ರೀತಿ ಮಾಡಿದರು, ಯಾಕೆ ಪ್ರೀತಿ ಮಾಡಿದರು. ಐ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಲವ್ ಆ್ಯಂಡ್ accept that love. Then only by His grace I can respond to His love in love.